ನಮಸ್ಕಾರ ವಿದ್ಯಾರ್ಥಿಗಳು ಮತ್ತು ಪೋಷಕರೇ. ಈ ವಿಡಿಯೋ ಯಾರಿಗೋಸ್ಕರ ಅಂದರೆ, ಯಾರು ಈಗ ತಾನೇ 9ನೇ ತರಗತಿ ಅಂದರೆ 9th ಮುಗಿಸಿ 10th ಕಾಲಿಡ್ತಾ ಇದ್ದೀರೋ ಅಂತಹ ಮಕ್ಕಳು ಮತ್ತು ಅವರ ಪೋಷಕರಿಗಾಗಿ. 10th ಅಂದರೆ ಪ್ರತಿಯೊಬ್ಬ ಮಕ್ಕಳ ಜೀವನದಲ್ಲೂ ಒಂದು ಪ್ರಮುಖವಾದ ಘಟ್ಟ. ಅದಕ್ಕೆ ಮಕ್ಕಳಲ್ಲೂ ಸ್ವಲ್ಪ ಎಲ್ಲೋ ಟೆನ್ಷನ್ನು ಚಿಂತೆ ಇದ್ದರೂ ಮಕ್ಕಳಿಗಿಂತ ಜಾಸ್ತಿ ಟೆನ್ಷನ್ನು ಪೇರೆಂಟ್ಸಿಗಿರುತ್ತೆ. ಕೆಲವೊಂದಿಷ್ಟು ಜನ ಪೇರೆಂಟ್ಸ್ ಏನು ಮಾಡ್ತಾರೆ, ಇಲ್ಲ 10th ತುಂಬ ಇಂಪಾರ್ಟೆಂಟು, ಅದಕ್ಕೆ ನಾವೇನು ಮಾಡಿಬಿಡೋಣ, ವೆಕೇಷನ್ ಕ್ಲಾಸ್ ಹಾಕೋಣ. ವೆಕೇಷನ್ ಕ್ಲಾಸಸ್ಸಿಗೆ ಅವ್ರನ್ನ ಹಚ್ಚಿಬಿಟ್ರೆ ಅವರು ಸಂಪೂರ್ಣ ಸಿಲೆಬಸನ್ನು ಮುಂಚೆ ಒಂದು ಸತಿ ನೋಡ್ಕೊಂಬರೋದ್ರಿಂದ ಮುಂದೆ ಸ್ಕೂಲಿಗೆ ಹೋದಾಗ ಅದು ಈಸಿ ಆಗುತ್ತೆ. ಹೌದು, ಖಂಡಿತ ಈ ವಿಚಾರ ಏನೋ ಅವ್ರದ್ದು ತಪ್ಪಲ್ಲ. ಯಾರು ವೆಕೇಷನ್ ಕ್ಲಾಸ್ ಕಳಿಸ್ತಾ ಇದ್ದೀರಾ ಅದು ನಿಮ್ಮಿಷ್ಟ, ಹೋಗ್ಬೋದು. ಆದರೆ ಇನ್ನೂ ಕೆಲವೊಂದಿಷ್ಟು ಕೆಟಗರಿ ಇರುತ್ತೆ. ಏನು ಅಂತಂದರೆ, ಅಲ್ಲಿ ಪೇರೆಂಟ್ಸಿಗೆ ಅವರ ಮಕ್ಕಳನ್ನ ವೆಕೇಷನ್ಗೆ ಕಳ್ಸೋಕ್ಕಾಗಲ್ಲ. ರೀಸನ್ಸ್ ಬೇಕಾದಷ್ಟು ಇರ್ಬೋದು. ಒಂದು ಫೈನಾನ್ಷಿಯಲ್ ಕಂಡೀಷನ್ಸ್, ಇಲ್ಲ ಇನ್ನೊಂದು ಅವರು ಫೈನಾನ್ಷಿಯಲಿ ಸ್ಟೇಬಲ್ ಇದ್ದರೂ ಕೂಡ ಅವ್ರಿಗೆ ಕಳ್ಸೋಕ್ಕೆ ಇಷ್ಟ ಇರಲ್ಲ, ಯಾಕಂದರೆ ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆನೇ ಇರಲಿ ಅಂತ. ಅಥವಾ ಇನ್ನೂ ಒಂದಿಷ್ಟು ಸಿಚುವೇಶನ್ಸ್ ಏನಿರುತ್ತೆ ಅಂದರೆ, ವೆಕೇಷನ್ ಕ್ಲಾಸಸ್ಸು ಅವರಿರೋ ಪ್ಲೇಸಲ್ಲಿ, ಅಂದರೆ ಎಸ್ಪೆಷಲಿ ಹಳ್ಳಿಗಳಲ್ಲಿ ಅವರಿರೋ ಪ್ಲೇಸಲ್ಲಿ ವೆಕೇಷನ್ ಕ್ಲಾಸಸ್ ಅವೈಲೇಬಲ್ ಇರಲ್ಲ. ಸೊ ಅವರು ಬೇರೆ ಊರಿಗೆ ಕಳಿಸ್ಬೇಕಾಗಿರುತ್ತೆ. ಅದಕ್ಕೂ ಸ್ವಲ್ಪ ಜನ ಧೈರ್ಯ ಮಾಡಲ್ಲ. ಆಮೇಲೆ ಇನ್ನೂ ಒಂದಿಷ್ಟು ಏನಂದರೆ, ಈಗ ತಾನೇ ರೆಸಿಡೆನ್ಷಿಯಲ್ ಸ್ಕೂಲಿಂದ ಮಕ್ಕಳು 9th ಮುಗಿಸ್ಕೊಂಡು ಬಂದಿರ್ತಾರೆ, ಮತ್ತು ರೆಸಿಡೆನ್ಷಿಯಲ್ಗೆ 10th ಹೋಗಬೇಕಾಗಿರುತ್ತೆ. ಈ ವೆಕೇಷನ್ನಲ್ಲೂ ಕೂಡ ಅವ್ರನ್ನ ರೆಸಿಡೆನ್ಷಿಯಲ್ಗೆ ಹಾಕಿದ್ರೆ ಮಕ್ಕಳು ತುಂಬ ಸಫರ್ ಆಗ್ತಾರೇನೋ ಅನ್ನೋ ವಿಚಾರ ಕೆಲವೊಂದಿಷ್ಟು ಪೇರೆಂಟ್ಸಲ್ಲಿರುತ್ತೆ. ಸೊ ಅಂಥವರು ಏನು ವಿಚಾರ ಮಾಡಬೇಡಿ, ಇದು ನನ್ನದೊಂದು ಸಲಹೆ. ಏನಪ್ಪ ಅಂದರೆ, ನಾವು ಏನು ಮಾಡಬೇಕು, ನಮ್ಮ ಮಕ್ಕಳಿಗೆ ಹೇಗೆ ಮನೆಯಲ್ಲೇ ತಯಾರಿ ಮಾಡಿಸ್ಬೇಕು ಅನ್ನೋದನ್ನು ನಾನಿಲ್ಲಿ ಸಾಧ್ಯವಾದಷ್ಟು ನಿಮಗೆ ತಿಳಿಸ್ಕೊಡ್ತೇನೆ. ಆಮೇಲೆ ಕೆಲವೊಂದಿಷ್ಟು ಜನ ಪೇರೆಂಟ್ಸ್ ಹೆಂಗೂ ಥಿಂಕ್ ಮಾಡ್ತಾ ಇರ್ತಾರೆ. ಇಲ್ಲಿ ನಾನು ಮಾತಾಡ್ತಾ ಇರೋದು ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್ಡ್ ಮುಖಾಂತರ. ನಾನು ಎಷ್ಟೋ ಜನನ ಮಾತಾಡಿಸಿದಾಗ ನನಗೆ ಅವ್ರ ಕಡೆಯಿಂದ ಬಂದಿರೋ ಫೀಡ್ಬ್ಯಾಕು ಅಥವಾ ಅವ್ರ ಕಡೆಯಿಂದ ಬಂದಿರೋ ಕನ್ಸರ್ನ್ಸನ್ನು ಎಲ್ಲ ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಕೆಲವೊಂದಿಷ್ಟು ಜನ ಪೇರೆಂಟ್ಸಿಗೆ ಹೆಂಗಿರುತ್ತೆ ಅಂದರೆ, ಓಕೆ ಅವರು ಇಡೀ ದಿನ ಯಾರಾದರೂ ಐದರ್ ತಂದೆ ತಾಯಿ ಯಾರಾದರೂ ಒಬ್ಬರು ಮನೇಲಿ ಇರ್ತಾರೆ, ಅವರು ಕುತ್ಕೊಂಡು ಪೇರೆಂಟ್ಸಿಗೆ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತಾರೆ, ಅಂಥವ್ರಿಗೇನೋ ತೊಂದರೆ ಆಗಲಿಕ್ಕಿಲ್ಲ. ಆದರೆ ಕೆಲವೊಂದಿಷ್ಟು ಜನ ಇಬ್ಬರು ವರ್ಕಿಂಗ್ ಇರ್ತಾರೆ, ಅಥವಾ ಮನೆ ಕೆಲಸದಲ್ಲೋ ಒಂದೇನೋ ಒಂದು ಇದರಲ್ಲೋ ಮಕ್ಕಳಿಗೆ ಇಡೀ ದಿನ ಕುತ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಡ್ಲಿಕ್ಕಾಗಲಿಕ್ಕಿಲ್ಲ. ಅಥವಾ ಇನ್ನೂ ಒಂದಿಷ್ಟು ಜನದ ಪೇರೆಂಟ್ಸಿಂದ ಹೆಂಗಿರುತ್ತೆ ಅಂದರೆ, ಅವ್ರಿಗೆ ಟೈಮ್ ಇರುತ್ತೆ ಹೇಳ್ಕೊಡೋಕ್ಕೆ, ಆದರೆ ಆ 10th ಸಿಲೆಬಸ್ ಹೇಳುವಷ್ಟು ಅವ್ರಿಗೆ ಅವರೇ ಅಂದ್ಕೊಂಡಿರ್ತಾರೆ, ಅಥವಾ ಅವ್ರಿಗೆ ಕಷ್ಟ ಆಗುತ್ತೆ ಸಿಲೆಬಸ್ಸು, ಅಥವಾ ಮಕ್ಕಳು ಅವರಿಗೆ ಪ್ರೋತ್ಸಾಹ ಕೊಡ್ತಿರಲ್ಲ, ಯಾಕಂದರೆ ಇದು 10th ಸಿಲೆಬಸ್ಸು, ನಿನಗಿದು ಹೇಳೋಕ್ಕಾಗಲ್ಲ ಅನ್ನೋ ಒಂದಿಷ್ಟು ಸಿಚುವೇಶನ್ಸು ಇದ್ದಾವೆ. ಇದನ್ನೇನಿಲ್ಲ ಅಂತ ಹೇಳೋಂಗಿಲ್ಲ. ಆಮೇಲೆ ಇಲ್ಲಪ್ಪ ಅಂದರೆ ಕೆಲವೊಂದಿಷ್ಟು ಜನ ಆನ್ಲೈನ್ ಕ್ಲಾಸಸ್ಸು ಏನೋ ಒಂದು ಹಾಕೋಣ ಅಂತ ಇರುತ್ತೆ ಅವ್ರ ಮನಸ್ಸಲ್ಲಿ. ಬಟ್ ಈಗಿನ ಸೋಷಿಯಲ್ ಮೀಡಿಯಾದ ಸೈಡ್ ಎಫೆಕ್ಟ್ಸು ಎಲ್ರಿಗೂ ಗೊತ್ತಿರೋದ್ರಿಂದ ಅವರು ಸ್ವಲ್ಪ ಹೆದರ್ತಾ ಇರ್ತಾರೆ. ಅಂಥವ್ರಿಗೆ ನಾನದೊಂದು ಸಲಹೆ. ಈ ಸಲಹೆ ಏನಪ್ಪ ಅಂತಂದರೆ, ಇದು ನಾವು 10th ಇರುವಾಗ ಅಥವಾ ನಾವು ಸ್ಕೂಲಿಗೆ ಹೋಗುವಾಗ ನಮ್ಮ ಟೀಚರ್ಸ್ ನಮಗೆ ಹೇಗೆ ಹೇಳ್ಕೊಡ್ತಾ ಇದ್ರು, ಅಥವಾ ನಮ್ಮ ಟೀಚರ್ಸ್ ನಮ್ಮನ್ನು ಹೇಗೆ ಹುರಿದುಂಬಿಸ್ತಾ ಇದ್ರು, ಆ ಕೆಲವೊಂದಿಷ್ಟು ವಿಚಾರಗಳನ್ನು ಈಗಿನ ಮಕ್ಕಳನ್ನು ನಾವು ನೋಡಿದಾಗ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈಗ ಎಜುಕೇಷನ್ ಅನ್ನೋದೊಂದು ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಈ ಎಜುಕೇಷನ್ ಅನ್ನೋ ಬಿಸ್ನೆಸ್ಸಲ್ಲಿ ನಾವು ನಮ್ಮ ಮಕ್ಕಳನ್ನ ಜಯಶೀಲರಾಗಿ ಮಾಡೋದು ತುಂಬ ಚಾಲೆಂಜ್ ಆಗಿದೆ. ಅದರ ಜೊತೆಗೆ ಸ್ಪೂನ್ ಫೀಡಿಂಗ್ ತುಂಬ ಆಗಿದೆ. ಸೊ ಇವಾಗಿಂದನೇ ನಾವು ನಮ್ಮ ಮಕ್ಕಳಿಗೆ ಸ್ಪೂನ್ ಫೀಡಿಂಗನ್ನು ಕಲಿಸ್ಬಿಟ್ರೆ ಮುಂದೆ ಅವರು ಇಂಡಿಪೆಂಡೆಂಟಾಗಿ ಓದೋದನ್ನು ಕಲಿಯಲ್ಲ. ಈ ನನ್ನದೊಂದು ಸಲಹೆ, ಆ ಸ್ಪೂನ್ ಫೀಡಿಂಗ್ ಜೊತೆಗೆ ತಾವೇ ಇಂಡಿಪೆಂಡೆಂಟಾಗಿ ಹೇಗೆ ಓದಬೇಕು ಅನ್ನೋದಕ್ಕೂ ಒಂದು ಮಾದರಿ ಆಗುತ್ತೆ, ಅನ್ನೋದಕ್ಕೂ ಒಂದು ಸಹಕಾರಿಯಾಗುತ್ತೆ. ಸೊ ಈಗಿನ ಸ್ಪೂನ್ ಫೀಡಿಂಗ್ ಹೇಗಾಗಿದೆ ಅಂದರೆ, 10th PUC ಫಸ್ಟ್ ಇಯರು PUC ಸೆಕೆಂಡ್ ಇಯರಲ್ಲಿ ತುಂಬ ಸ್ಪೂನ್ ಫೀಡಿಂಗ್ ಆಗಿರೋದ್ರಿಂದ ಅವರು ಡಿಗ್ರಿಗೆ ಬಂದಮೇಲೆ ತಮ್ಮ ಸಿಲೆಬಸ್ಸನ್ನು ನೋಡಿಕೊಂಡು ತಾವೇ ಓದ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಆ ಪರಿಸ್ಥಿತಿಗೆ ನಿಮ್ಮ ಮಕ್ಕಳು ಹೋಗೋದು ಬೇಡ. ಇವಾಗಿಂದನೇ ಅದನ್ನು ನಾವು ಕಂಟ್ರೋಲ್ ಮಾಡಿದ್ರೆ, ಸ್ವಲ್ಪದಾಗಿ 100% ಯಾರಿಗೂ ಚೇಂಜ್ ಮಾಡೋಕ್ಕಾಗಲ್ಲ. ಅದನ್ನು ನಾವು ಇವಾಗಲೇ ಕಂಟ್ರೋಲ್ ಮಾಡಿದ್ರೆ ಮುಂದೆ ಅವರಿಗೆ ಎಷ್ಟೋ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ನಾನು ಕೆಲವೊಂದಿಷ್ಟು ಸಲಹೆಯನ್ನು ಕೊಡ್ತೀನಿ. ಈ ಸಲಹೆಯನ್ನು ನೀವು ನೋಡಿ ಉಪಯೋಗ ಆದರೆ ಅದರದ್ದು ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದೇನು ಅಂತಂದರೆ, ಇವಾಗಲೇ ಯಾರು 10th ಎಕ್ಸಾಮ್ ಬರಿತಾ ಇದ್ದಾರೋ ಅಥವಾ 10th ಮುಗಿಸಿದಾರೋ ಆ ಪೇರೆಂಟ್ಸು ಅಥವಾ ಆ ಸ್ಟೂಡೆಂಟ್ಸು ಈ ವಿಡಿಯೋ ನೀವೇನಾದರೂ ನೋಡಿದ್ರೆ
ಇದನ್ನು ಒಂದು ವೇಳೆ ಈ ಸಲಹೆಗಳನ್ನು ನಾವು ನಮ್ಮ ವೆಕೇಷನ್ ಟೈಮಲ್ಲಿ ಮಾಡಿದ್ದಿದ್ರೆ ನಮಗೆ ಯಾವ ರೀತಿಯಾಗಿ ಸಹಕಾರಿ ಆಗ್ತಿತ್ತು ಅನ್ನೋದನ್ನು ನೀವು ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಈಗ ಯಾರು 10th ಹೋಗ್ತಾ ಇದ್ದಾರಲ್ಲ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಇವಾಗಿಂದು ಮೈಂಡ್ಸೆಟ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಹೆಂಗಾಗಿದೆ ಅಂತಂದರೆ ಎವ್ರಿಥಿಂಗ್ ಈಸ್ ಡಿಪೆಂಡ್ಸ್ ಆನ್ ದ ರಿವ್ಯೂಸ್. ಒಂದು ಐಟಮ್ಸ್ ಪರ್ಚೇಸ್ ಮಾಡಬೇಕಾ ಅಥವಾ ಒಂದು ಬುಕ್ ಪರ್ಚೇಸ್ ಮಾಡಬೇಕಾ, ಒಂದು ಸ್ಕೂಲ್ ಅಡ್ಮಿಷನ್ ಮಾಡಬೇಕಾ, ಸೊ ಎವ್ರಿಬಡಿ ವಿಲ್ ಸಿ ದ ರಿವ್ಯೂಸ್ ನಾವು. ಸೊ ನಿಮ್ಮ ಕಮೆಂಟ್ಸು ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಯಾಕೆ ಒಂದು 30 ಸೆಕೆಂಡ್ಸ್ ಟು ಒಂದು ನಿಮಿಷ ತೊಗೊಂಡು ನೀವು ಯಾಕೆ ಕಮೆಂಟ್ ಮಾಡಬಾರ್ದು. ಆ್ಯಂಡ್ ಅದೇ ಜೊತೆಗೆ ಯಾರು ಟೀಚರ್ಸ್ ಇದ್ದೀರಾ ಅಂದರೆ ಇವಾಗ ಹೈಸ್ಕೂಲ್ ಟೀಚರ್ಸು ಅಥವಾ ಟ್ಯೂಷನ್ ಟೀಚರ್ಸ್ ಯಾರಿದ್ದೀರಾ, ನೀವೇನಾದರೂ ಈ ವಿಡಿಯೋನ ನೋಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿದ್ರೆ ಯಾರು ಈಗ ಪ್ರೆಸೆಂಟ್ಲಿ 9th 10th ಹೋಗ್ತಾ ಇದ್ದೀರಾ ಅಥವಾ ಅವರ ಪೇರೆಂಟ್ಸಿಗೆ ಯಾರಿಗೆ ವೆಕೇಷನ್ ಕ್ಲಾಸಸ್ ಎಲ್ಲ ಕಳ್ಸೋಕ್ಕಾಗಲ್ಲ, ಮನೆಯಲ್ಲೇ ಅಭ್ಯಾಸ ಮಾಡಿಸ್ತಿರ್ತಾರೆ, ಅಂಥವ್ರಿಗೆ ತುಂಬ ಉಪಕಾರಿಯಾಗುತ್ತೆ. ಪೀಠಿಕೆ ಜಾಸ್ತಿ ಆಯಿತು ಅಂತ ನನಗೂ ಅನ್ನಿಸ್ತು. ಸೊ ಈಗ ಏನು ವಿಷಯಕ್ಕೆ ಬಂದುಬಿಡೋಣ. ನಾವು ಕಲಿಯುವಾಗ ಏನಾಗ್ತಿತ್ತು ಅಂದರೆ ನಮ್ಗೆ ಟೀಚರ್ಸ್ ಹೇಳ್ತಾಯಿದ್ರು ಏನು ಅಂದರೆ ಫಸ್ಟು ಪ್ಲ್ಯಾನ್ ಫಾರ್ 35 ಅಂತ. ಅಂದರೆ ಫಸ್ಟು 35ಕ್ಕೆ ಪ್ಲ್ಯಾನ್ ಮಾಡ್ಕೊಂಬಿಡೋಣ, ಎಂಥ ವರ್ಸ್ಟ್ ಸಿಚುವೇಶನ್ ಬಂದರೂ ನಾವು ತೊಂದರೆಯಲ್ಲಿ ಸಿಲ್ಕೊಳ್ಳಲ್ಲ. ನೆಕ್ಸ್ಟು 60 ಮಾರ್ಕ್ಸು, ನೆಕ್ಸ್ಟು 80 ಮಾರ್ಕ್ಸು, ನೆಕ್ಸ್ಟ್ 100 ಮಾರ್ಕ್ಸ್ ಅಂತ. ಅಂದರೆ ಇದ್ರದ್ದು ಹಿಡನ್ ಮೀನಿಂಗ್ ಏನಪ್ಪ ಅಂದರೆ ಇಲ್ಲ ನೀವು ನಿಮ್ಮ ಮಕ್ಕಳು 100 ತೊಗೊಳ್ತಿದ್ರು ನಾನು 35 ತೊಗೊಳ್ಳಿ ಅಂತ ಆ ಥರ ಹೇಳ್ತಾ ಇದ್ದೀನಿ ಅಂತಲ್ಲ. ಇದ್ರದ್ದು ಮೀನಿಂಗ್ ಏನು ಅಂತಂದರೆ ಯಾವ ಮೂಮೆಂಟಲ್ಲಿ ನಿನಗೆ ಕ್ವೆಶ್ಚನ್ ಪೇಪರ್ ಕೊಟ್ಟರೂ ಕೂಡ ನೀನು ಇಷ್ಟು ಮಾರ್ಕ್ಸ್ನ ತೊಗೊಳ್ಳೋಕ್ಕೆ ಕೆಪೇಬಲ್ ಇರಬೇಕು ಅನ್ನೋ ಇದರ ಹಿಂದಿನ ಉದ್ದೇಶ. ಅಂದರೆ ಇವಾಗ ಮಾರ್ಚಲ್ಲಿ ನಿಮ್ಮ ಮಕ್ಕಳಿಗೆ 10th ಕ್ವೆಶ್ಚನ್ ಪೇಪರ್ ಕೊಟ್ಟರೆ ಏನಾಗ್ಬೋದು ಅಂದರೆ ಅವ್ರು ಎಷ್ಟು ಮಾರ್ಕ್ಸ್ ತೊಗೋಬೋದು. ಹೌದು, ಎಲ್ರಿಗೂ ಇದು ಜೋಕ್ ಅನಿಸ್ಬೋದು, ಅವ್ರು ಇನ್ನೂ 10th ಕ್ಲಾಸಿಗೆ ಹೋಗಿಲ್ಲ, ನೀನು 10th ಕ್ವೆಶ್ಚನ್ ಪೇಪರ್ ಕೊಟ್ಟರೆ ಅಂತ ಕ್ವೆಶ್ಚನ್ ಮಾಡ್ತಿದೀಯಾ ಅಂತ. ಹಾಗಲ್ಲ. ಸೊ ಅಂದ್ರೇನು, ಒಂದು ಹಂತ ಅಂದರೆ ಜೂನ್ ಅಥವಾ ಒಂದು ಜುಲೈ ಆ ಟೈಮಿಗೆ ಅದೇ ಕ್ವೆಶ್ಚನ್ ಪೇಪರ್ ಕೊಟ್ಟರೆ ನಿಮ್ಮ ಮಕ್ಕಳು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು, ನೆಕ್ಸ್ಟು ಆಗಸ್ಟ್ ಸೆಪ್ಟೆಂಬರಲ್ಲಿ ಕೊಟ್ಟರೆ ಎಷ್ಟು ಸ್ಕೋರ್ ಮಾಡ್ಬೋದು, ಡಿಸೆಂಬರಲ್ಲಿ ಕೊಟ್ಟರೆ ಎಷ್ಟು ಸ್ಕೋರ್ ಮಾಡ್ಬೋದು, ಮಾರ್ಚಲ್ಲಿ ಕೊಟ್ಟರೆ ಎಷ್ಟು ಸ್ಕೋರ್ ಮಾಡ್ಬೋದು. ಸೊ ಈ ಥರ ಪ್ಲ್ಯಾನ್ ಮಾಡಿ ಓದಿದ್ರೆ ಅವರಿಗೂ ಈಸಿ ಆಗುತ್ತೆ ಮತ್ತು ಪೇರೆಂಟ್ಸಿಗೂ ಒಂದು ಬಿಲೀಫ್ ಬರುತ್ತೆ ಮಕ್ಕಳ ಮೇಲೆ, ಅವ್ರು ಎಷ್ಟು ಮಾಡ್ಬೋದು ಅನ್ನೋದನ್ನು ನಾವು ಈಗಿಂದನೇ ಪ್ಲ್ಯಾನ್ ಮಾಡ್ಕೋಬೋದು. ಇವಾಗ 35 ಮಾರ್ಕ್ಸ್, ಪ್ಲ್ಯಾನ್ ಫಾರ್ 35 ಮಾರ್ಕ್ಸ್. ಆಮೇಲೆ ಇನ್ನೊಂದು ಏನು ನಾವು ಮಕ್ಕಳು ಅಥವಾ ಪೇರೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತೀವಿ ಅಂತಂದರೆ ಕನ್ನಡ ಅಲ್ವಾ ಲ್ಯಾಂಗ್ವೇಜು, ಹೆಂಗೂ ನಾವು ಮಾತಾಡೋದು ಮದರ್ ಟಂಗು, ಇಫ್ ಮದರ್ ಟಂಗ್ ಕನ್ನಡ ಆಗಿದ್ದರೆ, ಅಥವಾ ಇಂಗ್ಲೀಷ್ ಹಿಂದಿ ನಮಗೆಲ್ಲ ಈಸಿ, ಸೊ ನಾವು ಇದನ್ನು ಆಮೇಲೆ ಓದ್ಕೊಂಡ್ಬಿಡೋಣ, ಫಸ್ಟು ಮ್ಯಾಥ್ಸು ಸೈನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ, ಸೋಷಿಯಲ್ ಸೈನ್ಸಿನ ಥಿಯರಿ ಇರುತ್ತೆ. ಈ ಥರ ಮೈಂಡ್ಸೆಟ್ ತುಂಬ ಜನರಲ್ಲಿರುತ್ತೆ. ನಾನು ಆ್ಯಕ್ಚುಲಿ 10th ನಮಗೊಂದು ಸರ್ ಹೇಳಿದರು ಒಂದು ಮಾತು ಏನು ಅಂತಂದರೆ, ನನ್ನ ಮಾರ್ಕ್ಸ್ ಯಾವಾಗಲೂ ಎಲ್ಲಿ ಕಟ್ ಆಗ್ತಾ ಇತ್ತು ಅಂದರೆ ಈಸಿ ಇರೋ ಕ್ವೆಶನ್ಸಲ್ಲೇ ಮಿಸ್ಟೇಕ್ ಭಾಳ ಮಾಡ್ತಾಯಿದ್ದೆ. ಅವಾಗ ನನಗೆ ಅವರೊಂದು ಟಿಪ್ಸ್ ಹೇಳಿದರು, ಇಫ್ ಯು ನೆಗ್ಲೆಕ್ಟ್ ದ ಸಿಲ್ಲಿ ಥಿಂಗ್ಸ್ ದೆನ್ ಸಿಲ್ಲಿ ಥಿಂಗ್ಸ್ ವಿಲ್ ನೆಗ್ಲೆಕ್ಟ್ ಯು ಡೆಫಿನೆಟ್ಲಿ ಇನ್ ದ ಎಕ್ಸಾಮ್ಸ್ ಅಂತ. ಅಂದರೆ ನಾವು ಯಾವುದನ್ನು ಈಸಿ ಆಗಿದೆ ಅಂತ ತಿಳ್ಕೊಂಡದನ್ನು ಇವತ್ತು ನೆಗ್ಲೆಕ್ಟ್ ಮಾಡ್ತೀವೋ, ನಮ್ಮ ಕೊನೆಯ ಪರೀಕ್ಷೆಯಲ್ಲಿ ಅಥವಾ ನಮ್ಮ ರಿಸಲ್ಟ್ ಒಂದು ಮೇನ್ ಎಕ್ಸಾಮ್ ಟೈಮಲ್ಲಿ ನೀವು ಯಾವುದನ್ನು ನೆಗ್ಲೆಕ್ಟ್ ಮಾಡಿರ್ತೀರೋ ಅದು ರಿಟರ್ನ್ ನಿಮಗೆ ರಿವೆಂಜ್ ಥರ ನೆಗ್ಲೆಕ್ಟ್ ಮಾಡುತ್ತೆ. ಸೊ ಅದಕ್ಕೆ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಐದರ್ ಇಟ್ ಇಸ್ ಈಸಿ, ಡಿಫಿಕಲ್ಟ್, ಮೀಡಿಯಮ್, ಸೊ ಗಿವ್ ಈಕ್ವಲ್ ಟೈಮ್ ಫಾರ್ ಎವ್ರಿಥಿಂಗ್. ಈಗ ಇಷ್ಟೊತ್ತು ನಾನು ಏನನ್ನು ಓದಿಟ್ಕೋಬೋದು ಅಂತ ಹೇಳಿದೆ. ಇನ್ನೊಂದು ಹೇಗೆ ನಾವು 10th ತಯಾರಿ ಮಾಡ್ಕೋಬೋದು ಅನ್ನೋದನ್ನು ನಾನು ಹೇಳ್ತೀನಿ. ಏನಾಗುತ್ತೆ ಅಂದರೆ ಮಕ್ಕಳಿಗೆ ಹೌದು 100% ಸಿಲೆಬಸ್ನ ವೆಕೇಷನಲ್ಲಿ ಮುಗ್ಸೋಕ್ಕಾಗಲ್ಲ, ಅದು ನನಗೂ ಗೊತ್ತು, ಅದು ನಮ್ಮ ಗುರಿಯೂ ಅಲ್ಲ. ಈಗ ನಾವು ಏನು ಮಾಡ್ಬೋದು ಅಂದರೆ ಆ ಮಕ್ಕಳು ಇವಾಗಿಂದನೇ ಅಟ್ಲೀಸ್ಟು ಯಾವ ಕ್ವೆಶ್ಚನ್ ಇಂಪಾರ್ಟೆಂಟು, ಏನು ಇಂಪಾರ್ಟೆಂಟು ಅನ್ನೋದು ಅಟ್ಲೀಸ್ಟ್ ಅವರಿಗೆ ಅದರ ಬಗ್ಗೆ ಒಂದು ಸ್ವಲ್ಪ ನೋಡಿಟ್ಕೊಂಡ್ರೆ, ಅಂದರೆ ಫಸ್ಟ್ ಟೈಮ್ ನೋಡಿದಾಗ ಅವ್ರಿಗೆ ಗೊತ್ತಾಗೋಕ್ಕಿಂತ ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್ ಅವರು ವಾಪಸ್ ಆ ಕ್ವೆಶ್ಚನ್ ಮೇಲೆ ಗಮನ ಹರಿದಾಗ ಅವರಿಗೆ ತುಂಬ ನೆನಪಿರುತ್ತೆ. ಈಗ ನಾನು ಹೇಳೋದು ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ನೀವು ನಿಮ್ಮ ಮಕ್ಕಳಿಗೆ ಏನು ಮಾಡಿ ಅಂತಂದರೆ ಒಂದು 4ರಿಂದ 5 ಕ್ವೆಶ್ಚನ್ ಪೇಪರ್ನ ತೆಗೆದುಕೊಡಿ. ಅಂದರೆ 10th ಕ್ಲಾಸ್ದು 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಸೇ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಹಿಂದಿಂದು ಒಂದಿಷ್ಟು ಕ್ವೆಶ್ಚನ್ ಪೇಪರ್ಸು. ಅದರಲ್ಲಿ ಏನು ಮಾಡಿ, ಎಷ್ಟು ಗಾದೆ ಮಾತು ಕೇಳಿದ್ದಾರೆ, ಲೆಟರ್ ರೈಟಿಂಗಲ್ಲಿ ಯಾವ ಟಾಪಿಕ್ ಕೊಟ್ಟಿದ್ದಾರೆ, ಪ್ರಬಂಧ ಏನು ಕೊಟ್ಟಿದ್ದಾರೆ, 1 ಮಾರ್ಕ್ ಕ್ವೆಶ್ಚನ್ ಏನು ಕೇಳಿದ್ದಾರೆ, 2 ಮಾರ್ಕ್ಸ್ ಕ್ವೆಶ್ಚನ್ ಏನು ಕೇಳಿದ್ದಾರೆ, ಅದನ್ನೆಲ್ಲ ಕೂತ್ಕೊಂಡು ಒಂದು ಕಡೆ ಲಿಸ್ಟ್ ಔಟ್ ಮಾಡಿ. ಹೇಗೆ ಲಿಸ್ಟ್ ಔಟ್ ಮಾಡಬೇಕು ಅಂತಂದರೆ, ನೀವು ಐದರ್ ಒಂದು ಸಬ್ಜೆಕ್ಟಿಗೆ ಒಂದು ನೋಟ್ಬುಕ್ ಅಂತ ಮೇಂಟೈನ್ ಮಾಡಿ, ಅಥವಾ
ಪೇಪರ್ಸ್ ಮಾಡಿದ್ರೆ ಇನ್ನೂ ಬೆಸ್ಟು. ಹೌದು, ಕೆಲವೊಂದಿಷ್ಟು ಪೇರೆಂಟ್ಸ್ ಅಥವಾ ಮಕ್ಕಳು ಕೇಳ್ಬೋದು, ಈಗೆಲ್ಲ ಆನ್ಲೈನ್ ಸಿಗುತ್ತೆ, ಯಾಕೆ ಕೂತ್ಕೊಂಡು ಬರೀಬೇಕು, ChatGPT AI ನಾವು ಹೋಗಿ ಲಾಸ್ಟ್ 10 years ಕ್ವೆಶನ್ ಪೇಪರ್ ಅಂತ ಹಾಕಿದ್ರೆ ಸಿಗುತ್ತೆ, ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶನ್ಸ್ ಅಂತ ಸಿಕ್ಕಿದ್ರೆ ಅದನ್ನೇ ಪ್ರಿಂಟ್ ತಗೊಂಡ್ರೆ ಆಯ್ತಲ್ಲ, ಮತ್ತೆ ಯಾಕೆ ಕೂತ್ಕೊಂಡು ಬರೀಬೇಕು ಅನ್ನೋ ಒಂದಿಷ್ಟು ಕ್ವೆಶನ್ಸು ಕೆಲವೊಬ್ಬರಲ್ಲಿರುತ್ತೆ. ನಂದೇನು ಸಲಹೆ ಅಂತಂದರೆ, 1 time ರೈಟಿಂಗ್ ಈಸ್ ಈಕ್ವಲೆಂಟ್ ಟು 10 time ರೀಡಿಂಗ್. ಅಂದರೆ 10 ಸತಿ ಓದಿರೋದು 1 ಸತಿ ಬರೆದಿದ್ದಕ್ಕೆ ಸಮ ಅಂತ. ನಾವು 1 ಸತಿ ಕೂತ್ಕೊಂಡು ಬರೆದ್ರೆ ನಾವು ಬರೆದಿದ್ದು ನಮ್ಮ ತಲೆಯಲ್ಲಿರುತ್ತೆ. ಆಮೇಲೆ ನಾವೇ ಪ್ರಿಪೇರ್ ಮಾಡಿದ ನೋಟ್ಸನ್ನು ನಾವೇ ಓದಿದಾಗ ಆಗೋ ಅಂಡರ್ಸ್ಟ್ಯಾಂಡಿಂಗಿಗೆ ಕಂಪೇರ್ ಮಾಡಿದ್ರೆ ಇನ್ನೊಬ್ರು ಬರೆದಿರೋದು ಅಥವಾ ಪ್ರಿಂಟ್ ತೆಗೆದಿರೋದು ಆಗಿರ್ಬೋದು ಅಥವಾ ಟೆಕ್ಸ್ಟ್ ಬುಕ್ ಓದಿರೋದಕ್ಕೂ ಸ್ವಲ್ಪ ನನಗೇನೋ ಡಿಫ್ರೆನ್ಸ್ ಅನಿಸುತ್ತೆ. ಅದು ಅಕಾರ್ಡಿಂಗ್ ಟು ದ ಸ್ಟೂಡೆಂಟ್ಸ್ ಮೈಂಡ್ಸೆಟ್ಟು. ಸೊ ಅದಕ್ಕೆ ನಾನೇನು ಸಲಹೆ ಕೊಡ್ತೀನಿ ಅಂತಂದರೆ, ಕ್ವೆಶನ್ ಪೇಪರ್ಸ್ ಒಂದು 5 ಇಟ್ಕೊಳ್ಳಿ, ಟೆಕ್ಸ್ಟ್ ಬುಕ್ಸ್ ಇಟ್ಕೊಳ್ಳಿ. ನಾನೀಗ ಕನ್ನಡದ ಮಾತಾಡ್ತಾ ಇರೋದು. ಇಟ್ಕೊಂಡು ಫಸ್ಟು ಲೆಟ್ರಸು, ಎಷ್ಟು ಥರ ಲೆಟ್ರ್ ಕೇಳಿದ್ದಾರೆ. ಲೆಟ್ರಲ್ಲಿರೋದು 2 ಥರ, ಒಂದು ವ್ಯಾವಹಾರಿಕ ಪತ್ರ, ಒಂದು ಮನೆಯವ್ರಿಗೆ ಬರೆಯೋದು ಪತ್ರ. ಅದರಲ್ಲೇ ಸಬ್ಜೆಕ್ಟು ಬೇರೆ ಬೇರೆ ಮಾಡಿ ಕೇಳಿರ್ತಾರೆ. ಸೊ ಅದನ್ನು ಎಲ್ಲದೂ ಲಿಸ್ಟ್ ಮಾಡ್ಕೊಳ್ಳಿ ಕ್ವೆಶನ್ಸು. ಸೊ ಪತ್ರಲೇಖನ ಅದರದ್ದು ಕ್ವೆಶನ್ಸ್ ಒಂದು ಕಡೆ. ನೆಕ್ಸ್ಟು ಯಾವ್ದು ಪದ್ಯ ಕೇಳಿದ್ದಾರೆ. ಕಂಠಪಾಠ ಮಾಡಲಿಕ್ಕಿರೋದು ನಿಮಗೆ 16 ಇರ್ಬೋದು, ಬಟ್ ಪದೇ ಪದೇ ಯಾವುದಕ್ಕೆ ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಅದನ್ನು ಯಾವುದ್ಯಾವುದು ಪದ್ಯ ಕಂಠಪಾಠಕ್ಕಿರೋದು ಕೇಳಿರೋದಕ್ಕೆ ಒಂದು ಸ್ವಲ್ಪ ಇಂಪಾರ್ಟೆಂಟು ಅಂತ ಮಾರ್ಕ್ ಮಾಡಿಕೊಂಡು ಅದು ಒಂದು ಸಪ್ರೇಟು ಬರ್ಕೊಳ್ಳಿ. ಅದ್ರ ಜೊತೆಗೆ ಯಾವ್ದ್ಯಾವ್ದು ಗಾದೆ ಮಾತು ಕೇಳಿದ್ದಾರೆ, ಯಾವ್ದ್ಯಾವ್ದು ಪತ್ರಲೇಖನ ಯಾವ್ದ್ಯಾವ್ದು ಪ್ರಬಂಧ ಕೇಳಿದ್ದಾರೆ. ಸೊ ಅದೆಲ್ಲ ಒಂದು ಕಡೆ ನೀಟಾಗಿ ಬರ್ಕೊಂಡು ಹೋಗಿ ಆಮೇಲೆ ಮತ್ತೆ ಏನು ಮಾಡಿ ಅಂತಂದರೆ, ಸ್ವಲ್ಪ ಸ್ಪೇಸ್ ಇಟ್ಕೊಳ್ಳಿ. ಇಫ್ ಇನ್ ಕೇಸ್ ಯಾವ್ದಾದ್ರು ನೀವು ಮಿಸ್ ಮಾಡಿದರೆ ನಾಳೆ ನಿಮ್ಮ ಸ್ಕೂಲಲ್ಲಿ ಟೀಚರ್ಸ್ ಇನ್ನೊಂದಿಷ್ಟು ಹೇಳಿದ್ರೆ ಅವಾಗ ಅದನ್ನ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಇದ್ರ ಜೊತೆಗೆ ಏನು ಅಂತಂದರೆ, ಸ್ಟಾರ್ ಮಾರ್ಕಿಂಗ್ ಮಾಡ್ಕೊಳ್ಳಿ. ಸ್ಟಾರ್ ಮಾರ್ಕಿಂಗ್ ಅಂತಂದರೆ, ನೀವು ಕ್ವೆಶನ್ ಪೇಪರ್ ರೆಫರ್ ಮಾಡ್ತಾ ಇರುವಾಗ ಆ ಕ್ವೆಶನ್ನು ಒಂದೇ ಕ್ವೆಶನ್ ಪೇಪರಲ್ಲಿ ಒಂದೇ ಸತಿ ಕೇಳಿದ್ರೆ 1 ಸ್ಟಾರ್ ಹಾಕ್ಕೊಳ್ಳಿ, 2 ಕೇಳಿದರೆ 2 ಸತಿ ಕೇಳಿದರೆ 2, ಆ ಥರ ಸ್ಟಾರ್ ಹಾಕ್ಕೊಳ್ಳಿ. ಹೆಂಗೆ ಸ್ಟಾರ್ ಜಾಸ್ತಿ ಆಗುತ್ತೋ ಅಷ್ಟು ಇಂಪಾರ್ಟೆಂಟು ಅನ್ನೋದು ನಿಮಗೆ ಮೈಂಡಿಗೆ ಬರುತ್ತೆ. ಸೊ ಇದ್ರ ಜೊತೆಗೆ ಇದಿಷ್ಟು ಏನಾಯಿತು 4 ಮಾರ್ಕ್ಸಿಂದ. ಆಮೇಲೆ ಕೆಲವೊಂದಿಷ್ಟು ಹಳೆಗನ್ನಡ ಪದ್ಯದ್ದು ಅರ್ಥ ಬರೆಯೋಕ್ಕೆ ಕೇಳಿರ್ತಾರೆ, ಅದು 4 ಮಾರ್ಕ್ಸಿಗಿರುತ್ತೆ. ಸೊ ಎಷ್ಟಿರ್ತವೆ, ಹಾರ್ಡ್ಲಿ 2 ರಿಂದ 4 ಹಳೆಗನ್ನಡ ಪದ್ಯ ಇರುತ್ತೆ. ಸೊ ಅದರಲ್ಲಿ ಯಾವುದೋ ಒಂದು ಪ್ಯಾರಾಗ್ರಾಫ್ ಇರುತ್ತೆ. ಸೊ ಅದನ್ನೂ ಪ್ರಿಪೇರ್ ಮಾಡಿಟ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೇನು ಸಂದರ್ಭನೂ 5 ಏನೋ ಕೇಳ್ತಾರೆ ಅನ್ಕೊತೀನಿ. ಸೊ ಅದನ್ನು ಕೂಡ ಎಷ್ಟು ಪಾಠದ ಹಿಂದೆ ಒಂದೊಂದು ಪಾಠದ ಹಿಂದೆ 3 ರಿಂದ 4 ಸಂದರ್ಭ ಇರುತ್ತೆ. ಎಲ್ಲನೂ ಕ್ವಶನ್ನ ನೀಟಾಗಿ ರೆಡಿ ಮಾಡಿಟ್ಕೊಳ್ಳಿ. ಯಾವ್ದು ಇಂಪಾರ್ಟೆಂಟಾಗಿ ಇರುತ್ತೆ ಅದನ್ನೆಲ್ಲ ನೋಟ್ ಮಾಡಿಟ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ 4 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸು. ಆಮೇಲೆ ಮಲ್ಟಿಪಲ್ ಚಾಯ್ಸಲ್ಲಿ ಯೂಶಲಿ ಗ್ರಾಮರ್ ಇರುತ್ತೆ. ಅಂದರೆ ತತ್ಸಮ ತದ್ಭವ, ವಿರುದ್ಧಾರ್ಥಕ. ಆಮೇಲೆ ಮೇ ಬಿ ಒಂದು ಕ್ವಶನ್ನು ಫಿಕ್ಸ್ ಅನಿಸುತ್ತೆ. ನಾನು ಕೆಲವೊಂದಿಷ್ಟು ಕ್ವಶನ್ ಪೇಪರ್ ನೋಡಿದ್ದೀನಿ. ಆಮೇಲೆ ನಾವು ಕಲಿಯುವಾಗ ಹಂಗಿತ್ತು. ಏನು ಅಂತಂದರೆ, ಈ ಪದ್ಯವನ್ನು ಅಥವಾ ಈ ಗದ್ಯವನ್ನು ಯಾವ ಒಂದು ಕವನ ಸಂಕಲನ ಅಥವಾ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅನ್ನೋದು ಒಂದಿರುತ್ತೆ. ಸೊ ಕವಿಕೃತಿ ಪರಿಚಯದಲ್ಲ ಇದು ಒಂದು ಬಂದುಬಿಡ್ತು. ಸೊ 4 ಮಾರ್ಕ್ಸ್ ಕವಿಕೃತಿಯಲ್ಲೇ ನಿಮಗೆ ಸಿಕ್ಕಿಬಿಡುತ್ತೆ. ಸೊ ಇದೆಲ್ಲದನ್ನು ನೀವು ಒಂದು ಕಡೆ ನೀಟಾಗಿ ಬರೆದುಕೊಂಡು ಪ್ರಿಪೇರ್ ಮಾಡ್ಕೊಂಡು ಹೋದಾಗ, ಒಂದು ವೇಳೆ ನಿಮಗೆ ಆ ಸಿಲೆಬಸ್ಸನ್ನು ವೆಕೇಷನಲ್ಲಿ ಕವರ್ ಮಾಡೋಕ್ಕಾಗಿಲ್ಲ ಅಂತಂದರೂ ಸ್ಕೂಲಲ್ಲಿ ಹೋದಾಗ ಅವರು ಟೀಚರ್ಸು ಆ ಸಬ್ಜೆಕ್ಟನ್ನು ತೊಗೊಂಡಾಗ ನಿಮಗೆ ಪಟ್ಟಂತ ಫ್ಲ್ಯಾಶ್ ಆಗುತ್ತೆ. ಇದರಲ್ಲಿ ಕೇಳಿದ್ರು, ನಾನು ಇದನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಮೈಂಡ್ ಏನಾಗುತ್ತೆ, ಕ್ಲಾಸಲ್ಲಿ ಇಂಟ್ರೆಸ್ಟ್ ಕೊಟ್ಟು ಕೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀನು ಆಲ್ರೆಡಿ ಒಂದು ಸತಿ ಬರೆದಿರೋದ್ರಿಂದ, ಓದಿರೋದ್ರಿಂದ, ಸೆಕೆಂಡ್ ಟೈಮ್ ಟೀಚರಲ್ಲಿ ಹೇಳಿರೋದ್ರಿಂದ ನಿನ್ನ ಮೈಂಡಲ್ಲಿ ಫಿಕ್ಸ್ ಆಗಿ ಕೂತ್ಕೊಳ್ಳುತ್ತೆ. ಸೊ ನಿನಗೆ ಮತ್ತೆ ಅದು ಕಷ್ಟ ಆಗೋದಿಲ್ಲ. ಇದಿಷ್ಟು ಕನ್ನಡದ್ದು. ಇದೇ ರೀತಿ ಸೇಮ್ ಇಂಗ್ಲೀಷ್ ಕೂಡ. ಇಂಗ್ಲೀಷಲ್ಲೂ ಪೊಯಮ್ಸು, ಆಮೇಲೆ ನಿಮಗೆ ಅಲ್ಲಿ ಇಂಗ್ಲೀಷಲ್ಲಿ ಇಲ್ಲಿ ಸಂದರ್ಭ ಬರುತ್ತೆ, ಅಲ್ಲಿ RC ಬರುತ್ತೆ. ಸೊ ಆಮೇಲೆ ಮೆಮರೈಸೇಷನ್ಗೆ ಅಲ್ಲಿ ಹಾರ್ಡ್ಲಿ 2 ರಿಂದ 3 ಪೊಯಮ್ ಏನೋ ಇರುತ್ತೆ. ಸೊ ಆ ಥರ ಹಿಂದಿನೂ ಅಷ್ಟೇ, ಗ್ರಾಮರು. ಸೊ ಪ್ರತಿಯೊಂದು ಸಬ್ಜೆಕ್ಟನ್ನು ನೀವು ಇಂಪಾರ್ಟೆಂಟ್ ಕ್ವೆಶನ್ಸು, 2 ಮಾರ್ಕ್ಸ್ ಕ್ವೆಶನ್ಸು, 4 ಮಾರ್ಕ್ಸ್ ಕ್ವೆಶನ್ಸು ಸಪ್ರೇಟಾಗಿ ನೋಟ್ ಮಾಡಿಟ್ಕೊಳ್ಳಿ. ಆಮೇಲೆ ನಿಮಗೆ ಯಾವುದು ಸಾಧ್ಯನೋ, ಯಾವುದು ನಿಮಗೆ ಆಲ್ರೆಡಿ ನಾಲೆಜ್ ಇದೆಯೋ ಅದನ್ನು ಪರ್ಫೆಕ್ಟಾಗಿ, ಯಾವುದು ನಿಮಗೆ ಗೈಡೆನ್ಸ್ ರಿಕ್ವೈರ್ಸ್ ಇದೆ, ನಿಮ್ಮ ಸ್ಟಿಲ್ ಇನ್ನೂ ವೆಕೇಷನ್ ಇದೆ ಅಂದರೆ ಇವಾಗ ಯೂಟ್ಯೂಬಲ್ಲಿ ಎಲ್ಲ ಸೊಲ್ಯೂಷನ್ ಸಿಗುತ್ತೆ. ಸೊ ನೀವು ಯೂಟ್ಯೂಬು ಓಪನ್ ಮಾಡಿಕೊಂಡು ನಿಮ್ದು ಯಾವ ಸಬ್ಜೆಕ್ಟು ಯಾವ ಟಾಪಿಕ್ಕು ಅಂತ ಹಾಕಿದ್ರೆ ಅಲ್ಲಿ ಎಷ್ಟೋ ಜನ ಟೀಚರ್ಸು ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಹಾಕಿರ್ತಾರೆ. ಅದನ್ನ ಓಪನ್ ಮಾಡ್ಕೊಳ್ಳಿ, ಅದನ್ನ ಅಲ್ಲಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅರ್ಥ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ.
ಸಾರಿ ನಿಮ್ಮದು ಇದರಲ್ಲಿ ಶೀಟಲ್ಲಿ ಬರೆದಿಟ್ಕೊಳ್ಳಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದೇ ರೀತಿ ಮ್ಯಾಥ್ಸು ಅಷ್ಟೇ, ಥೇರಮ್ಸ್ ಇರುತ್ತೆ. ಆ ಥೇರಮ್ಸ್ ಒಂದು ಫಿಕ್ಸ್ ಇರುತ್ತೆ. ಸೊ ಆ ಥರ ಥೇರಮ್ಸು. ಆಮೇಲೆ ಮ್ಯಾಥ್ಸಿಗೆ ನಿಮಗೆ ಕಷ್ಟ ಆಗ್ಬೋದು, ನೀವು ಮುಂಚೆನೇ ಅದನ್ನು ಪ್ರಿಪೇರ್ ಆಗೋಕ್ಕೆ. ಮ್ಯಾಥ್ಸ್ ಏನು ಮಾಡಿ ಅಂತಂದರೆ ಬೇಸಿಕ್ ಕಾನ್ಸೆಪ್ಟ್ಸು ನೀವು ಯಾವುದು 9th ಓದಿ ಬಂದಿದ್ದೀರಾ ಅದನ್ನು ವಾಪಸ್ ಪ್ರಾಕ್ಟೀಸ್ ಮಾಡಿ. ಅದೇ ನಿಮಗೆ 10th ಹೆಲ್ಪ್ ಆಗುತ್ತೆ. ಸೈನ್ಸು ಚಿತ್ರಗಳು, ಡೈಗ್ರಾಮ್ಸು ತುಂಬ ಇಂಪಾರ್ಟೆಂಟ್. ಆಲ್ಮೋಸ್ಟ್ 20 to 30 ಮಾರ್ಕ್ಸ್ ನಿಮಗೆ ಡೈಗ್ರಾಮ್ಸಲ್ಲೇ ಸಿಗುತ್ತೆ. ಸೊ ಆಲ್ ದ ಇಂಪಾರ್ಟೆಂಟ್ ಡೈಗ್ರಾಮ್ಸ್ ಇನ್ ದ ಟೆಕ್ಸ್ಟ್ ಬುಕ್ಸ್ ಅಥವಾ ರಿಪೀಟೆಡ್ ಕ್ವೆಶನ್ಸಲ್ಲಿ ಏನಿರುತ್ತೆ ಅದೆಲ್ಲ ಡೈಗ್ರಾಮ್ಸ್ ಪ್ರಿಪೇರ್ ಆಗಿ. ಆಮೇಲೆ ಸೋಷಲ್ ಸೈನ್ಸಲ್ಲೂ ಅಷ್ಟೇ ಇಂಡಿಯಾ ಮ್ಯಾಪ್ ಫಿಕ್ಸು. ಆಮೇಲೆ ಅಲ್ಲಿ ಲೆಸನ್ಸ್ ಹಿಂದೆ ಕೊಟ್ಬಿಟ್ಟಿರ್ತಾರೆ, ಎಲ್ಲ ಲೆಸನ್ಸ್ ಹಿಂದೆ ಜಿಯೋಗ್ರಫಿಯಲ್ಲಿ ಏನೇನು ಗುರ್ತು ಮಾಡಬೇಕು ಅಂತ. ಸೊ ಅದನ್ನು ಮುಂಚೆನೇ ಎಲ್ಲ ನೋಟ್ ಮಾಡಿಟ್ಕೊಂಡು ಇಂಡಿಯಾ ಮ್ಯಾಪ್ ಡ್ರಾ ಮಾಡೋದು ಕಲ್ತ್ಕೊಂಡು ಅದನ್ನ ನೀವು ಮಾರ್ಕ್ ಮಾಡೋದನ್ನು ಕಲ್ತ್ಕೊಂಡಿರಿ. ಆಮೇಲೆ ಅದ್ರ ಜೊತೆಗೆ ಸೋಷಲ್ ಸೈನ್ಸಲ್ಲಿ ಕೆಲವೊಂದಿಷ್ಟು 4 ಮಾರ್ಕ್ಸ್ ಕ್ವೆಶನ್ಸು, 3 ಮಾರ್ಕ್ಸ್ ಕ್ವೆಶನ್ಸು ಅದೆಲ್ಲ ಅಗೇನ್ ಮತ್ತೆ ನೋಟ್ ಮಾಡಿಟ್ಕೊಳ್ಳಿ. ಸೊ ಅದನ್ನು ಯಾವಾಗ ನಿಮಗೆ ವೆಕೇಷನಲ್ಲಿ ಓದೋಕ್ಕಾದ್ರೆ ಆಗ ಓದಿ ಮುಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ಅವ್ರು ಹೇಳಿದಾಗ ಈ ಕ್ವೆಶನ್ ಇಂಪಾರ್ಟೆಂಟು ಅಂತ ಯಾವತ್ತು ಟೀಚರ್ ಮುಗಿಸಿರ್ತಾರೋ ಸಿಲೆಬಸ್ಸು ಅವತ್ತೇ ನೀವು ಪರ್ಫೆಕ್ಟ್ ಮಾಡ್ಕೋಬೋದು.